ವಾರ್ಷಿಕ ಮಹಾಸಭೆಯ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಸರ್ವ ಸದಸ್ಯರು ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಈ ಬ್ಯಾಂಕಿನ ಟಿ ಮುನಿಯಪ್ಪನವರೇ, ವೆಂಕಟರಾಮಯ್ಯ ಅಣ್ಣಳ್ಳಿ ಅವರೇ, ಶ್ರೀನಿವಾಸಯ್ಯನವರೇ, ಈ ಶ್ರೀನಿವಾಸಯ್ಯ ಮುಗುರುಡಲ್ಲ, ಅದೇ ಕರೀಲಿಲ್ಲ, ನಮ್ಮ ಸೋಮವಾರದಲ್ಲಿ ಸೋಮೇಶ್ವರ ಜೀರಪ್ಪನವರೇ ಮತ್ತು ಕೌನ್ಸಿಲರ್ ಶಂಕರಪ್ಪನವರೇ, ನಾ ಕಂಡಂಗೆ ಮುಲ್ಬಾಲ್ ತಾಲೂಕಲ್ಲಿ 29 ವ್ಯವಸಾಯ ಸೇವಾ ಸಹಕಾರ ಸಂಘ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ಅತ್ಯುತ್ತಮವಾಗಿ ನಡೀತಾ ಇದ್ದಂಥ ಒಂದು ಸಂಘ ಅಂದರೆ ಕಸಬಾ ವ್ಯವಸಾಯ ಸೇವಾ ಸಹಕಾರ. ಯಾಕಂತಂದರೆ ನನಗೆ ರಾಜ್ಯ ಅಪೆಕ್ಸ್ ಬ್ಯಾಂಕ್ ನಿರ್ದೇಶನಾಗಿ ಅಲ್ಲಿಂದ ದುಡ್ಡು ತಗೊಂಡು ಮುಲ್ಬಾಲ್ ತಾಲೂಕಲ್ಲಿ ಯಥೇಚ್ಛವಾಗಿ ಕೊಡಬೇಕು ಅಂತ ಆಸೆ. ಯಾಕಂತಂದರೆ ಅಪೆಕ್ಸ್ ಬ್ಯಾಂಕಲ್ಲಿ ನಮ್ಮ ಈಗಿನ ಮಂತ್ರಿಗಳಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಅವರಿಗೆ 200 ಕೋಟಿ ಕೊಟ್ಟಿದ್ದಾರೆ. ಜಾರಕಿಹೊಳಿ ಅವರಿಗೆ 250 ಕೋಟಿ ಕೊಟ್ಟಿದ್ದಾರೆ. ಈ ರೀತಿ ಅಪೆಕ್ಸ್ ಬ್ಯಾಂಕ್ ದೊಡ್ಡ ಸಾಲ ಕೊಟ್ಟಿದ್ದಾರೆ. ಆ ರೀತಿ ನಮ್ಮ ಕಡೆ ಕೊಡಬೇಕಂದ್ರೆ ಯಾವುದೇ ಫ್ಯಾಕ್ಟ್ರಿ ಇಲ್ಲ, ಒಂದೇ ಒಂದು ಸಿಂಗಲ್ ಫ್ಯಾಕ್ಟ್ರಿ ಇಲ್ಲ ಮುಲ್ಬಾಲ್ ತಾಲೂಕು. ಹೆಚ್ಚಿಗೆ ಹೇಳ್ಬೇಕಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಇಲ್ಲ. ಅದಕ್ಕೆ ನಮಗೆಲ್ಲ ಭಾಳ ಇದಾಗ್ತಾ ಇತ್ತು. ಏನು ಅಂತಂದರೆ ಆ ಕಡೆ ಎಲ್ಲ ಅಷ್ಟು ಕೊಡ್ತಾರೆ, ನಮ್ಮ ಕಡೆ ಕೊಡ್ತಾ ಇಲ್ಲ. ಆ ಸಮಯದಲ್ಲಿ ನಮ್ಗೆ ಸಿಕ್ಕಿದ್ದು ಮಹಿಳಾ ಸಂಘ. ಮಹಿಳಾ ಸಂಘಕ್ಕೆ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ತಾಯ್ಲೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಖಾಂತರ ಮನೆ ಬಾಗಿಲಿಗೆ ಹೋಗಿ ಸಾಲ ಕೊಟ್ಟಿರ್ತಕ್ಕಂಥದ್ದು ಮುಲ್ಬಾಲ್ ತಾಲೂಕಲ್ಲೇ. ಅಷ್ಟೊಂದು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಎಲ್ಲ ಸಂಘಗಳನ್ನು ಪ್ರತಿ ಊರಿಗೂ, ಯಾವುದೇ ಊರು ಬಿಟ್ಟಿಲ್ಲ, ಪ್ರತಿ ಗ್ರಾಮಕ್ಕೂ ಕೂಡ ಶಿವಶಕ್ತಿ ಸಂಘಕ್ಕೆ ಸಾಲ ಕೊಡುವಂಥ ಒಂದು ಯೋಜನೆಯನ್ನು ಮಾಡ್ಕೊಂಡು ಮಾಡಿದ್ರು. ಅದರಲ್ಲಿ ಇಲ್ಲಿ ವೇದಿಕೆ ಕೊಟ್ಟಿರ್ತಕ್ಕಂಥ ಎಲ್ಲರೂ ಸೇರಿ ಮುಲ್ಬಾಲ್ ತಾಲೂಕಲ್ಲಿ ಎಲ್ಲ ಸೊಸೈಟಿಗಿಂತ ಹೆಚ್ಚಾಗಿ ಇವರು ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾನು ಅವ್ರನ್ನ ಅಭಿನಂದಿಸ್ತೀನಿ, ಎಲ್ಲರೂ ಅಭಿನಂದಿಸ್ತೀನಿ. ಚೆನ್ನಾಗಿದೆ. ಈಗ ಚುನಾವಣೆ ಇಲ್ಲದೆ ಸ್ವಲ್ಪ ಇದಾಗಿದೆ. ಅದನ್ನು ಬಡ್ಡಿಯನ್ನು ಸರ್ಕಾರದಿಂದ ಬರಬೇಕು. ಈ ಕೆಲವು ಸರ್ಕಾರದಿಂದ ಬರಬೇಕಾದ್ರೆ ಬಂದುಬಿಟ್ರೆ ಲಾಭದಿಂದ ಬರುತ್ತೆ. ಲಾಭ ಬಂದಿದೆ, ಅದು ಒಂದೇ ಬರುತ್ತೆ, ಇದಿಲ್ಲ, ಆಡಳಿತ ತೋರಿಸಿರ್ತಾರೆ. ಅದನ್ನು ಬರದೇ ಇರೋದ್ರಿಂದ ನಾವು ಯಾಕೆ ಲಾಭ ತೋರಿಸ್ಬೇಕು ತೋರಿಸಿಲ್ಲ. ಸೊಸೈಟಿ ಆಸೆನಾಗಿಲ್ಲ, ಯಾರು ಬಂದಿಲ್ಲ. ಭಾಳ ಉತ್ತಮವಾದಂಥ ಸ್ಟಾಫ್ಗಳು ಇದ್ದಾರೆ, ಹುಡುಗರು ಕೆಲಸ ಮಾಡ್ತಾರೆ, ವಸೂಲಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನೀವು ಹೇಳಿದಂಗೆ ಆಡಳಿತ ಬಗ್ಗೆ ಇಲ್ಲ. ಅತಿ ಶೀಘ್ರವಾಗಿ ಮಾತಾಡಿ ಚುನಾವಣೆ ನಡೆಸುವಂಥ ಒಂದು ಕಾರ್ಯಕ್ರಮ ಇಲ್ಲಿರ್ತಕ್ಕಂಥ ಸ್ಟಾಫ್ ಮಾಡಬೇಕು. ಆಮೇಲೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಾಲ ಕೊಡೋದಕ್ಕೆ ಇದು ಮಾಡಬೇಕು. ಯಾಕಂತಂದರೆ ನಾನು ಕೂಡ ನೀವೆಲ್ಲರೂ ಕೂಡ ಸೇರಿ ಇಂಥವೇನಾದರೂ ಮಾಡಬೇಕಾದ್ರೆ ವಿಶೇಷ ಮಹಾಸಭೆಯನ್ನು ಕೂಡ ಮಾಡಿ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ತಗೊಂಡು ಏನಾದರೂ ಮಾಡುವಂಥ ಒಂದು ಕೆಲಸ ಮಾಡೋಣ. ನನಗೆ ಗೊತ್ತಿದ್ದಂಗೆ ಆಡಳಿತ ಮಾಡಿ ಭಾಳ ಚೆನ್ನಾಗಿತ್ತು. ಇವ್ರು ಯಾಕೋ ಲೇಟಾಗಿ ಎಲೆಕ್ಷನ್ ಮಾಡೋದೇ ಸ್ವಲ್ಪ ಇದಾಗಿದೆ. ಮುಂದಿನ ದಿನದಲ್ಲಿ ಅದನ್ನು ತಡೆ ಮಾಡೋದು ಬೇಡ, ಬೇಗ ಚುನಾವಣೆ ಮಾಡಿ ಆಡಳಿತ ಮಂಡಳಿ ಬಂದ ಮೇಲೆ ಹೆಚ್ಚು ಸಾಲ ಕೊಡಬೇಕು, ಅದನ್ನೆಲ್ಲ ಕೂಡ ಕ್ರಮ ಕೊಡಬೇಕು. ಈ ಒಂದು ಸಂಘಕ್ಕೆ ಸೇರಿರ್ತಕ್ಕಂಥ SHG ಏನು ನಮ್ಮ ಹೆಣ್ಣು ಮಕ್ಕಳ ಸಂಘಗಳಿದೆಯೋ ಅವರೆಲ್ಲರಿಗೂ ಕೂಡ ಒಬ್ಬ ಮಾಜಿ ನಿರ್ದೇಶಕನಾಗಿ ಮತ್ತು ನಿಮ್ಮೆಲ್ಲರ ಒಂದು ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಚೆನ್ನಾಗಿ ಕರ್ಕೊಂಡು ಬರ್ತಾ ಇದ್ದಾರೆ, ಉತ್ತಮವಾದಂಥ ಡೆವಲಪ್ಮೆಂಟ್ ಮಾಡ್ಕೊಂಡು ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಮಹಿಳಾ ಸಂಘಕ್ಕೆ. ಅದೇ ರೀತಿಯಾಗಿ ರೈತರು ಕೂಡ ನನ್ನ ಕಳಕಳಿಯ ಮನವಿ ಏನು ಅಂತಂದರೆ, ಮಂಗಳೂರು ಆ ಕಡೆ ಹೋದಾಗ ನಾನು ಆ ಕಡೆ ಹೋಗಿದ್ದೀನಿ. ನೋಡಿದಾಗ ಯಾರೇ ಆಗಲಿ ಸಾಲ ವಸೂಲಿಗೆ ಅಂತ ಆಕೆ ಹೋಗೇ ಇಲ್ಲ. ಮಂಗಳೂರು ಪದ್ಧತಿ ಆಗೋಗಿದೆ, ಸಿಸ್ಟಮ್ ತಗೊಂಡು ಹೋಗ್ತಾರೆ. ಯಾವ ಡೇಟ್ ಕಟ್ಟಬೇಕು ಆ ಡೇಟ್. ಬರೀ ರೈತರೇ ಅಲ್ಲ, ಸರ್ಕಾರವೂ ಇದರಲ್ಲಿದೆ. ಸರ್ಕಾರ ಮನಾ ಮಾಡುತ್ತೆ ಅಂತೇಳಿ ಕೆಲವೊಂದು ಸೌಲಭ್ಯ ಮಾಡ್ತಾರೆ. ಆದರೆ ಒಂದು ತಿಳ್ಕೊಳ್ಳಿ, ಸರ್ಕಾರ ಮೊದಲು ಮನ್ನಾ ಮಾಡಿದೆ. ಆ ಮಾಡಿದ್ದಕ್ಕೆ ಬ್ಯಾಂಕ್ಗಳ ಮೇಲೆ ದುಷ್ಪರಿಣಾಮ ಬೀರ್ಬಿಡ್ತು.
ಚೆನ್ನಾಗಿ ಕಟ್ತಾ ಇದ್ರು ಕೂಡ ಏನಪ್ಪ ನಾವು ಚೆನ್ನಾಗಿ ಕಟ್ಕೊಂಡು ಹೋಗ್ಬೇಕು, ಅವ್ರು ಯಾರು ಕಟ್ಟಲೇ ಇಲ್ಲ ಅಂಥವ್ರು ಮನ್ನಾ ಆಗಬೇಕು, ನಾವು ಕಟ್ಟಿವೆ ಅಷ್ಟ ಆಯ್ತು ಅಂತಾರೆ ಜನರ ಕೂಡ ನಾವು ಹೋಗ್ಬಿಡ್ತೀವಿ. ಅದರಿಂದ ಸರ್ಕಾರ ಈಗ ಏನು ಮಾಡಿದೆ, ನಮ್ಮ ಕೃಷಿ ಸಾಲ ಕೊಡ್ತಾ ಇರ್ತಕ್ಕಂಥ ಇದರಲ್ಲಿ ಬಡ್ಡಿ ನೀವು ಎಷ್ಟು ಕಟ್ತಾ ಇದ್ದೀರಾ? ಯಾರಾದ್ರೂ ಇದ್ರೆ ಹೇಳಿ. ಇವರು ರೈತರಿಗೆ ತಗೊಂಡೆ ಅದು ಕಟ್ತಾವ ಬಡ್ಡಿ ವೆರಿ ಗುಡ್ 0% ಬಡ್ಡಿ. ಅಂದರೆ ಆ ಬಡ್ಡಿಯಿಂದ ಸರ್ಕಾರ ತಂದು ಕೊಡ್ತಾ ಇದೆ. ಯಾಕಂದ್ರೆ ಚೆನ್ನಾಗಿ ಕಟ್ಕೊಂಡು ಹೋದ್ರೆ ಅಸಲು ಕಟ್ಟಿದ್ರೆ ಬಡ್ಡಿ ಕಟ್ಟೋದು. ಮೊದಲಿಗೆ ಮಲ್ಕೊಂಡಿರೋರಿಗೆ ಕಾಲೇಜ್ಗೆ ಹೋಗ್ತಾ ಇಲ್ಲ. ಈಗ ಯಾರು ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇರೋ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ರೆ ಇದು ಒಳ್ಳೆ ಯೋಜನೆ. ಸರ್ಕಾರ ಕೂಡ ಅವ್ರನ್ನ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು. ಅದರಿಂದ ನಮ್ಮಲ್ಲಿ ಇವಾಗ ರೈತರು ಕೂಡ ನೀವು ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಬಡ್ಡಿ ಮನ್ನಾನೂ ಆಗುತ್ತೆ, ಪುನಃ ಲೋನ್ ಕೊಡೋಕ್ಕೂ ಆಗುತ್ತೆ. ಅದರಿಂದ ಇದನ್ನು ರೂಢಿಸ್ಕೊಂಡು ನೀವು ನಾವು ಎಲ್ಲರೂ ಸೇರಿ ಈ ಸಣ್ಣ ಬೆಳೆಸುವಂಥ ಒಂದು ಕಾರ್ಯದಲ್ಲಿ ಎಲ್ಲರೂ ಕೈಗೂಡಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ನಾವು ಪ್ರಾರ್ಥನೆ ಮಾಡ್ತಾ, ಮುಂದಿನ ದಿನದಲ್ಲಿ ಆ ಬಿಲ್ಡಿಂಗ್ ವಿಚಾರ ಹೇಳಿದ್ರು ನಮ್ಮ ಶ್ರೀನಿವಾಸ್ ಅವರು. ತಾವು ಇದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡ್ತಿದ್ರು. ಬಿಲ್ಡಿಂಗ್ ಏನೋ ಸ್ವಲ್ಪವಾಗ ಹಿಂದ್ಗಡೆ ಕೂಡ ಜಾಗ ತಗೊಂಡು ದೊಡ್ಡದಾಗಿ ಮಾಡಿ ಕಮರ್ಷಿಯಲ್ ಅಂತ ಹೇಳಿದೆ, ಅದಾಗಿಲ್ಲ. ಆದ್ದರಿಂದ ಇವಾಗ ಏನು ನಮ್ಮ ಆಸ್ತಿ ಇದೆಯೋ ಸಂಘಕ್ಕೆ ಇರ್ತಕ್ಕಂಥದ್ದು, ಆ ಆಸ್ತಿಯನ್ನು ಮಾತ್ರ ಬಿಲ್ಡಿಂಗ್ ಕಟ್ಟಕ್ಕೆ ಪ್ಲಾನ್ ಮಾಡಿ ಆ ದುಡ್ಡು ಕೊಡಿಸೋ ಜವಾಬ್ದಾರಿನ ಬಡ್ಡಿ ರಹಿತವಾಗಿ, ಬಡ್ಡಿ ಇಲ್ಲದೆ ಈ ಬಿಲ್ಡಿಂಗ್ ಲೋನ್ ಕೊಡಿಸುವಂಥ ಜವಾಬ್ದಾರಿನ ತಗೊಂಡೇನೆ ಅಂತ ನಾನು ಮಾತು ಮಾಡ್ತೀನಿ. ಜೈ ಸಾರ್ವಜನಿಕ